ಸಂಸದ ಶ್ರೀಎಸ್ ಪಟೇಲ್ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಚನ್ನರಾಯಪಟ್ಟಣಕ್ಕೆ ಬಂದಿದ್ದು ಸಾರ್ವಜನಿಕರ ದೂರಿನ ಮೇರೆಗೆ ಪುರಸಭೆಗೆ ಭೇಟಿ ನೀಡಿದಾಗ ಪುರಸಭೆಯ ಕಾಂಗ್ರೆಸ್ ಸದಸ್ಯರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸಭಾಂಗಣದಲ್ಲಿ ಮಾತಿನ ಚಕಮಕಿ ನಡೆಯಿತು. ಸಂಸದರು ಭೇಟಿ ನೀಡಿದ ವೇಳೆ ಪುರಸಭೆಗೆ ಬೀಗ ಹಾಕಿದ್ದರಿಂದ ಕಾಂಗ್ರೆಸ್ ಸದಸ್ಯರು ಬೀಗ ಒಡೆದು ಒಳನುಗ್ಗಿದ್ದಾರೆ. ನಂತರ ಪುರಸಭೆ ಅಧ್ಯಕ್ಷ ಬಂದು ಪ್ರಶ್ನಿಸಿದ್ದಾಗ ರಾಧಾಂತವಾಗಿದೆ. ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಎಲ್ಲರನ್ನ ಸಭಾಂಗಣದ ಹೊರಗೆ ಕರೆದುಕೊಂಡು ಬಂದಿದ್ದಾರೆ. ಈ ಕುರಿತು ಸಂಸದರು ಬಾಗಿಲು ತೆಗೆದಿತ್ತು, ಸಾರ್ವಜನಿಕರ ಅಹವಾಲು ನೀಡಲು ತಯಾರಿದ್ರು. ಅಷ್ಟರಲ್ಲಿ ಮಾತಿನ ಚಕಮಕಿ ನಡೆಯಿತು ಎಂಬ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕನ್ನಡ ಉದ್ಯೋಗಿಗಳ ಸಂಖ್ಯೆ ಕಡಿಮೆ ಇದ್ದು ಗ್ರಾಹಕರಿಗೆ ಭಾಷೆ ಸಮಸ್ಯೆ ಉಂಟಾಗ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಸ್ಥಳೀಯ ಶಾಖೆಗಳ ಬ್ಯಾಂಕ್ ಉದ್ಯೋಗಿಗಳಿಗೆ ಕನ್ನಡ ಕಲಿಕೆಯನ್ನು ಕಡ್ಡಾಯಗೊಳಿಸಿದ್ದು, ರಾಜ್ಯ ಸರ್ಕಾರ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ರಾಜ್ಯದ ಎರಡು ಪ್ರಮುಖ ಕೇಂದ್ರಗಳಾಗಿರುವ ಧಾರವಾಡ ಮತ್ತು ಮೈಸೂರು ಭಾಗದಲ್ಲಿ ಕನ್ನಡ ಭಾಷೆಗೆ ಹಿನ್ನಡೆಯಾಗಿದ್ದು, ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ತೊಂದರೆಯಾಗ್ತಿದೆ ಎಂದು ಡಾಕ್ಟರ್ ಪುರುಷೋತ್ತಮ್ ಬಿಳಿಮನೆ ಧಾರವಾಡದಲ್ಲಿ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ ಸಾಲಿನ ಎಸ್ಎಸ್ಎಲ್ಸಿಯಲ್ಲಿ ಕನ್ನಡದಲ್ಲಿ ಅನುತ್ತೀರ್ಣ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತಾಲೂಕುವಾರ ಪಡೆದು ಇದಕ್ಕೆ ಕಾರಣವಾಗಿರುವ ಅಂಶಗಳನ್ನು ವಿಶ್ಲೇಷಿಸಿ ಶಿಕ್ಷಣ ಇಲಾಖೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮಾಹಿತಿ ಸಲ್ಲಿಸಿದರೆ ಪ್ರಾಧಿಕಾರವು ಪರಿಶೀಲಿಸಿ ಸರ್ಕಾರಕ್ಕೆ ಸವಿವರವಾದ ವರದಿಯನ್ನ ನೀಡುತ್ತದೆ ಎಂದಿದ್ದಾರೆ. ಇದನ್ನು ಸರ್ಕಾರದ ಗಮನಕ್ಕೂ ತಂದಿದ್ದೀವಿ, ಕೇಂದ್ರ ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ಮತ್ತು ಇವತ್ತಿನ ಸಭೆಯಲ್ಲಿ ನೋಡಿ, ಲೀಡ್ ಬ್ಯಾಂಕ್ಗೆ ನಾವು ಪತ್ರ ಬರೆದಿದ್ದೀವಿ, ಬನ್ನಿ ಅಂತ. ಲೀಡ್ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಆಫ್ ಬರೋಡ, ಅವ್ರು ಬರಲಿಲ್ಲ. ಹಾಗಾಗಿ ಆಬ್ಸೆನ್ಸ್ ಇದೆಯಲ್ಲ, ಅವರ ಗೈರು ಹಾಜರಿಯೇ ಒಂದು ಸಂದೇಶವನ್ನು ಕೊಡ್ತಾ ಇದೆ ನಮಗೆ. ಇದನ್ನು ಪ್ರಾಧಿಕಾರ ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ. ಹುಬ್ಬಳ್ಳಿಯ ಎರಡು ಗುಂಪುಗಳ ನಡುವೆ ಗ್ಯಾಂಗ್ ವಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 20 ಮಂದಿ ಆರೋಪಿಗಳನ್ನು ಹುಬ್ಬಳ್ಳಿಯ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಲ್ಲಿ 2 ಗ್ಯಾಂಗ್ ಕಡೆಯಿಂದ 5 ರೌಡಿ ಶೀಟರ್ಗಳು ಸೇರಿ ಶ್ಯಾಮ್ ಜಾಧವ್ ಗ್ಯಾಂಗ್ನಿಂದ 9 ಜನ ಹಾಗೂ ದಾವೂದ್ ಗುಂಪಿನಿಂದ 11 ಮಂದಿ ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದು 3 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಹಳೆ ದ್ವೇಷ, ವೈಮನಸ್ಸು ಗ್ಯಾಂಗ್ ವಾರ್ಗೆ ಕಾರಣ ಎಂದು ತಿಳಿದು ಬಂದಿದ್ದು, ಗುಂಡಾ ಕಾಯ್ದೆ ಗಡೀಪಾರಿಗೆ ಪೊಲೀಸ್ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ರೌಡಿ ಶೀಟರ್ ಶ್ಯಾಮ್ ಜಾಧವ್ ಮತ್ತು ಎಂಡಿ ದಾವೂದ್ ಗ್ಯಾಂಗ್ ನಡುವೆ ನಿನ್ನೆ ಗ್ಯಾಂಗ್ ವಾರ್ ನಡೆದಿತ್ತು. 8ನೇ ವೇತನ ಆಯೋಗದಂತೆ ನಿವೃತ್ತ ನೌಕರರಿಗೆ ನ್ಯಾಯ ಒದಗಿಸಿ ಎಂದು ನಿವೃತ್ತ ನೌಕರರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ನಿವೃತ್ತ ನೌಕರರು ಮುಂದಿನ ದಿನಮಾನಗಳಲ್ಲಿ ಸೌಲಭ್ಯ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ತಹಸೀಲ್ದಾರ್ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಈಗಾಗಲೇ ನೌಕರರ ತಲೆಯ ಮೇಲೆ ತೂಗುಗತ್ತಿ ನೇತಾಡುತ್ತಿದೆ. ಉಪಕಾರ ಸ್ಮರಣೀಯಾದ ಅಂದರೆ 2025 ಆರ್ಥಿಕ ಬಿಲ್ ಪ್ರಕಾರ ನಿವೃತ್ತ ನೌಕರರ ಪರಿಷ್ಕೃತ ವೇತನ ಶ್ರೇಣಿಯಿಂದ ವಂಚಿತರಾಗುವ ಸಾಧ್ಯತೆ ಇದ್ದು, ಜೀವನದ ಸಂಧ್ಯಾಕಾಲದಲ್ಲಿ ಇವರು ನಿವೃತ್ತ ನೌಕರರ ಬದುಕು ಅತಂತ್ರವಾಗಬಾರದು ಎಂಬ ಕಾರಣಕ್ಕೆ ಪ್ರಧಾನಿ ಮಂತ್ರಿಗಳಿಗೆ ವಿವರವಾದ ವರದಿಯನ್ನು ಅರ್ಪಿಸಲಾಗಿದೆ. ನಿವೃತ್ತ ನೌಕರರ ಹಿತ ಕಾಪಾಡುವುದು ಸರ್ಕಾರದ ಕರ್ತವ್ಯ ಎಂದು ನಿವೃತ್ತ ನೌಕರರು ಹೇಳಿದ್ದಾರೆ. ವಿವಾದಿತ ಜಮೀನಿನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ವ್ಯಕ್ತಿಯೋರ್ವ ಅನುಮಾನಾಸ್ಪದವಾಗಿ ಮರಣ ಹೊಂದಿರುವ ಘಟನೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ನಾಯಕನೂರು ಗ್ರಾಮದಲ್ಲಿ ನಡೆದಿದೆ. ಮೃತನನ್ನ ಮಲ್ಲಿಕಾರ್ಜುನಪ್ಪ ಹಳೆಮನಿ ಎಂದು ಗುರುತಿಸಲಾಗಿದೆ. ಮೃತ ಮಲ್ಲಿಕಾರ್ಜುನ 2 ಲಕ್ಷ ರೂಪಾಯಿ ನೀಡಿ ಪಕ್ಕಿರೇಶ ಕಾಗಿಯ ಜಮೀನು ಉಳುಮೆ ಮಾಡ್ತಾ ಇದ್ದ. 2 ಲಕ್ಷ ಹಣ ನೀಡಿದ್ರೆ ಮಾತ್ರ ಜಮೀನು ಬಿಡೋದಾಗಿ ಹೇಳಿದ್ದ. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಕಾದಾಟ ನಡೆದು ಒಮ್ಮೆ ಸವಣೂರು ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ರು. ಮತ್ತೆ ಅದೇ ಜಮೀನಿನ ವಿವಾದದಲ್ಲಿ ಪಕ್ಕಿರೇಶನ ಪತ್ನಿ ನೇತ್ರ ಬಂದು ಲಕ್ಷ ನೀಡ್ತೇವೆ, ನಮ್ಮ ಜಮೀನನ್ನ ಬಿಡಿ ಎಂದು ಜಗಳ ತೆಗೆದು ಠಾಣೆಗೆ ಹೋಗೋದು ಬೇಡ ಎಂದು ರಾಜ್ಯ ಸಂಧಾನ ಮೂಲಕ ಬಗೆಹರಿಸಿಕೊಳ್ಳೋಣ ಎಂದು ಜಮೀನಿಗೆ ಕರೆದಿದ್ದಳು. ಹೊಲಕ್ಕೆ ಹೋದ ಮಲ್ಲಿಕಾರ್ಜುನ್ ಶವವಾಗಿದ್ದು ಕುಟುಂಬಸ್ಥರು ಸವಣೂರು ಪೊಲೀಸ್ ಠಾಣೆಯಲ್ಲಿ ಕೊಲೆ ಎಂದು ಆರೋಪಿಸಿ ಪಕ್ಕಿರೇಶ ಕಾಗಿ, ನೇತ್ರ ಕಾಗಿ, ನಿಂಗಪ್ಪ ಕಾಗಿ, ಮಾಲಿಂಗಪ್ಪ ಕಾಗಿ ಮೇಲೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿರುವ ಪೊಲೀಸರು ಸದ್ಯ ಪಕ್ಕಿರೇಶ ಕಾಗಿ, ನೇತ್ರ ಕಾಗಿ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದು ವಾರದಿಂದ ಒಂದು ಸ್ವಲ್ಪ ಗಲಾಟೆ ಮನೆಯಲ್ಲಿ ಶುರುವಾಗಿತ್ತು. ಇವರು ಗದ್ದೆನ ಒಂದು ಸ್ವಲ್ಪ ಇವರು ಗದ್ದೆ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಇಷ್ಟು ಒಂದು ವರ್ಷದಿಂದ 2 ವರ್ಷದಿಂದ ಸ್ವಲ್ಪ ದುಡ್ಡು ಕೊಟ್ಟು ನಮಗೆ ಕಷ್ಟ ಇದೆ ಅಂತಂದು ಒಂದು ಮಹಿಳೆ ಅಂದರೆ ಅವಳು ನೇತ್ರ ಅನ್ನೋರು ಬಂದು ನಮ್ಗೆ ಇಷ್ಟು ದುಡ್ಡು ಕೊಡಿ ಅಂತ ಹೇಳಿ ಮಾತಾಡಿ ಒಂದು ಮಾತುಕತೆ ಕೂತ ಮೇಲೆ ಒಂದು 2 ಲಕ್ಷ ದುಡ್ಡು ಕೊಡಿ ನನಗೆ, ನಾನು ನಿಮ್ಗೆ ಬೇಕಾದ್ರೆ ಜಮೀನು ಕೊಡ್ತೀನಿ ಅಂತೇಳಿ ಜಮೀನಿನ 5 ಎಕರೆ ಜಮೀನನ್ನು ಅವ್ರಿಗೆ ಇದನ್ನು ಮಾಡಿದರು, ಉಳುಮೆ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ರು.
ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಪಟ್ಟಣದ ಕುರುಬಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೃದಯಾಘಾತದಿಂದ 4ನೇ ತರಗತಿ ವಿದ್ಯಾರ್ಥಿ ಮರಣ ಹೊಂದಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. 10 ವರ್ಷದ ಬಾಲಕ ಮನೋಜ್ ಕುಮಾರ್ ಬೆಳಿಗ್ಗೆ ಶಾಲೆಯಲ್ಲಿ ಪಾಠ ಕೇಳ್ತಾ ಇದ್ದ ವೇಳೆ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾನೆ. ಶಾಲೆಗೆ ಹತ್ತಿರದಲ್ಲಿರುವ ಆಸ್ಪತ್ರೆ ಇಲ್ಲದ ಕಾರಣ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದಿದ್ದರಿಂದ ಮೃತಪಟ್ಟನೆಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಘಟಕದಲ್ಲಿ ಹಲವು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಂತಹ ಬಸ್ ಚಾಲಕ ಹಠಾತ್ ಹೃದಯಾಘಾತ ಸಂಭವಿಸಿ ಮೃತರಾಗಿದ್ದಾರೆ. ಲಕ್ಷ್ಮೇಶ್ವರ ತಾಲೂಕಿನ ಗೋವಿನಕೊಪ್ಪ ನಿವಾಸಿ ಎಸ್ಪಿ ಲಕ್ಷ್ಮಣ್ ಎಂಬುವವರೇ ಮೃತ ದುರ್ದೈವಿಯಾಗಿದ್ದು ನಿನ್ನೆ ತಡರಾತ್ರಿ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಿಸದೆ ಕೊನೆ ಉಸಿರನ್ನ ಎಳೆದಿದ್ದಾರೆ. ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದಲ್ಲಿ ತಮ್ಮ ಬಸ್ ಶೃಂಗಾರ ಮಾಡಿ ಲಕ್ಷ್ಮೇಶ್ವರ ಬಸ್ ಘಟಕಕ್ಕೆ ಮಾದರಿಯಾಗಿದ್ರು. ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪಡೆದುಕೊಂಡಿದ್ದರು. ಅವರ ಅಗಲಿಕೆಯಿಂದ ಇಡೀ ಸಂಸ್ಥೆಗೆ ತುಂಬಲಾರದಷ್ಟು ನಷ್ಟವಾಗಿದೆ ಎಂದು ಸಹೋದ್ಯೋಗಿಗಳು ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೇ ಕಚೇರಿ ತೆರೆಯಬೇಕು, ಇಲ್ಲದಿದ್ದರೆ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ ಎಂದು ಗ್ರಾಮ ಲೆಕ್ಕಿಗ ಹಾಗೂ ರೆವಿನ್ಯೂ ಇನ್ಸ್ಪೆಕ್ಟರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತರಾಟೆಗೆ ತೆಗೆದುಕೊಂಡರು. ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ ಪೌತಿ ಖಾತೆ ಮಾಡುವುದು ಮಂದಗತಿಯಲ್ಲಿ ಸಾಗ್ತಾ ಇದೆ, ಕೂಡಲೇ ಚುರುಕುಗೊಳಿಸುವಂತೆ ಸೂಚನೆ ನೀಡಿದರು. ಪೌತಿ ಖಾತೆ ಮಾಡುವ ವೇಳೆ ಸ್ಥಳ ಪರಿಶೀಲನೆ ಹಾಗೂ ದಾಖಲೆ ಪರಿಶೀಲಿಸಿ ಆಧಾರ್ ಲಿಂಕ್ ಮಾಡದ ಅಧಿಕಾರಿಗಳಿಗೆ 1,000 ರೂಪಾಯಿ ಕಡಿತ ಮಾಡ್ತೇನೆ ಎಂದರು. ತಕ್ರಾಸು ಪೋಡಿ ದುರಸ್ತಿಗೆ ಅನುಬಂಧ 108 ಆಗಿದೆ. ತಮ್ಮ ಲಾಗಿನ್ನಲ್ಲಿ ಪೋಡಿ ಮಾಡುವಂತೆ ತಹಸೀಲ್ದಾರ್ಗೆ ಸೂಚಿಸಿದರು. 1600 ಆರ್ಟಿಸಿ ತಿದ್ದುಪಡಿ ಬಾಕಿ ಇದೆ. ರೆಕಾರ್ಡ್ ರೂಮ್ನಲ್ಲಿ ಪ್ರಗತಿ ಆಗಬೇಕಿದೆ ಎಂದಿದ್ದಾರೆ. ಈಗ ಅವರಿಗೆ ಕ್ಯಾಶ್ ಕೊಡ್ತೀರಾ ಅಥವಾ ಬ್ಯಾಂಕಲ್ಲಿ ಚೆಕ್ಕಲ್ಲಿ ಕೊಡ್ತೀರಾ? ಕ್ಯಾಶ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ? ಮತ್ತೆ ಹೆಂಗೋ ಬಾಡಿಗೆ ಕೊಡ್ತಾರೆ ರೂಮ್ ಅವರು? ಓನರ್ ಯಾರು? ಇದಿಷ್ಟೇ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಜನಶ್ರೀ ನ್ಯೂಸ್. ಇದು ಜನರ ಧ್ವನಿ.